ಗೆ ಆ ಗೌಡನ ಮನೆ ವಿಷಯನೂ ಮುಗಿಸಿದ್ದೀನಿ. ಆದರೆ ನಾನು ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ನನಗೆ ಎಂದ ಭೀಮಪ್ಪ. ನೀವು ಹೀಗೆ ಸಮಯ ಬೇಕು ಅಂದ್ಕೊಂಡು ಕೂತ್ಕೊಳ್ಳಿ. ಅವನು ನನ್ನ ಹುಡುಗರನ್ನೆಲ್ಲ ಹೊಡಿತಾನೇ ಇರಲಿ. ನಿನ್ನೆ ಆ ಸಿಟಿ ಹುಡುಗರು ಇಬ್ಬರು ಅವನ ಕಣ್ಣಿಗೆ ಕಂಡಿದ್ದಾರೆ. ಅವರನ್ನು ಹೊಡೆದಿದ್ದಾನೆ. ಹೀಗೆ ಬಿಟ್ಟರೆ ಅವನು ನಮ್ಮನ್ನು ಉಳಿಸೋಲ್ಲ. ನಾನು ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ. ನೀನು ಏನಾದರೂ ಮಾಡು ಎಂದು ಅಲ್ಲಿಂದ ನಡೆದ ಜಗ್ಗ. ಅಪ್ಪೋರೆ, ನನಗೆ ಸ್ವಲ್ಪ ರೊಕ್ಕ ಬೇಕಿತ್ತು ಎಂದ ಗೌಡರ ಮನೆಯ ಸುದ್ದಿ ಮುಟ್ಟಿಸುತ್ತಿದ್ದ ಆಳು. ತಗೋ ಎಂದು ಅವನ ಕೈಗೆ ಸ್ವಲ್ಪ ಹಣವಿಟ್ಟು, ನೋಡು, ಆ ಮನೆಯಲ್ಲಿ ನಿನ್ನನ್ನು ಎಲ್ಲರೂ ನಂಬ್ತಾರೆ. ಹಾಗೇ ನಾವು ನಿನ್ನ ನಂಬಿದ್ದೀವಿ. ಅರ್ಥ ಆಯಿತು ತಾನೆ ಎಂದ ಭೀಮಪ್ಪ. ಹ್ಞೂ ಅಪ್ಪವ್ರೆ, ಅರ್ಥ ಆಯಿತು ಎಂದು ಕೈ ಮುಗಿದು ಅಲ್ಲಿಂದ ನಡೆದ. ಬೆಳಗ್ಗೆ 10 ಗಂಟೆಯಾದರೂ ಶ್ರೀ ಎದ್ದಿರಲಿಲ್ಲ. ತನ್ನ ತವರು ಮನೆಗೆ ಹೋಗುವ ಖುಷಿ ಜಾನಕಿಗೆ. ತನ್ನ ಎಲ್ಲ ಕೆಲಸ ಮುಗಿಸಿ ಕೋಣೆಗೆ ಬಂದರೂ ಶ್ರೀ ಏಳದಿರುವುದು ಅವಳಿಗೆ ಕೋಪ ತರಿಸಿತ್ತು. ಹೊಟ್ಟೆ ಬೇರೆ ಹಸಿದಿತ್ತು. ಅದೆಷ್ಟು ನಿದ್ದೆ ಈ ರೌಡಿಗೆ. ಏನು, ನನ್ನ ತವ್ರ ಮನೆಗೆ ಹೋಗಬೇಕು ಅಂತ ಬೇಕಂತಾನೆ ಎದ್ದಿಲ್ವ ಇವತ್ತು? ಮಂಚದ ಮೇಲೆ ಹಾಯಾಗಿ ಮಲಗಿದವನನ್ನು ಕಂಡು ಎಂದುಕೊಂಡಳು ಮನದಲ್ಲಿ. ಹಾಕಿದ್ದ ಕೆಂಪು ಬಣ್ಣದ ಟೀ ಶರ್ಟ್ನಲ್ಲಿ ಅಂದವಾಗಿ ಕಂಡವನನ್ನು ಕಡೆಗಣಿಸಿ ಶ್ರೀ ಶ್ರೀ ಕೂಗಿದಳು ಮೆತ್ತಗೆ. ಎಚ್ಚರವಾಗಲಿಲ್ಲ ಅವನಿಗೆ. ಮಿಸ್ಟರ್ ಶ್ರೀ ಅವನ ಪಕ್ಕ ಬಂದು ಕೂಗಿದರೂ ಏಳಲಿಲ್ಲ ಅವನು. ರೇಗಿತು ಜಾನಕಿಗೆ. ಅಲ್ಲೇ ಪಕ್ಕದಲ್ಲಿದ್ದ ತಂಬಿಗೆಯಿಂದ ನೀರು ತೆಗೆದು ಅವನ ಮುಖಕ್ಕೆ ಚಿಮುಕಿಸಿದಳು. ಮುಖದ ಮೇಲೆ ನೀರು ಬಿದ್ದ ಅನುಭವವಾಗಿ ತಟ್ಟನೆ ಎದ್ದ ಶ್ರೀ ಏಯ್ ಎಂದು ಕೋಪದಲ್ಲೇ ಎದ್ದು ರೇಗಿಬಿಟ್ಟ. ನಿಂತಲ್ಲೇ ಹೆದರಿಬಿಟ್ಟಳು ಜಾನಕಿ. ಅವಳ ಮುಖ ನೋಡಿ ಸಾವರಿಸಿಕೊಂಡ ಶ್ರೀ ಹಣೆಯ ಮೇಲಿದ್ದ ಕೂದಲು ಮೇಲೇರಿಸಿದ. ಹೀಗೆಬ್ಬಿಸ್ತಾರ ಯಾರಾದರೂ ಎಂದ ಕೊಂಚ ಒರಟಾಗಿ. ಕೋಪ ಮುಖದಲ್ಲಿತ್ತಷ್ಟೇ, ಮಾತಿನಲ್ಲಲ್ಲ. ಆದರೆ ಜಾನಕಿಯ ಕೋಪ ಹೆಚ್ಚಾಯಿತು. ಇವತ್ತು ನನ್ನ ತವ್ರ ಮನೆಗೆ ಹೋಗೋದು ನೆನಪಿಲ್ವಾ ನಿಮಗೆ? ಟೈಮ್ ನೋಡಿ, ನಾವು ಹೋಗೋದ್ರಲ್ಲೇ ಮಧ್ಯಾಹ್ನ ಆಗುತ್ತಷ್ಟೇ. ಕೋಪದಲ್ಲೇ ಎಂದು ಮುಖ ತಿರುಗಿಸಿ, ಸಾರಿ ಲೇಟ್ ಆಯಿತು. ನೀವು ತಿಂಡಿ ರೆಡಿ ಮಾಡಿ, ಬರ್ತೀನಿ ಸಮಾಧಾನದಿಂದ ಹೇಳಿ ಮಂಚದಿಂದ ಇಳಿದು ಬಾತ್ರೂಮಿಗೆ ನಡೆದ. ಏನು, ಇವನಿಗಷ್ಟೇ ಕೋಪ ಬರುತ್ತಾ? ನಮಗೇನು ಕೋಪನೇ ಬರೋಲ್ವಾ ಎಂದುಕೊಳ್ಳುತ್ತಲೇ ಕೆಳಗೆ ನಡೆದಳು. ಇಬ್ಬರೂ ತಿಂಡಿ ತಿಂದು ಹೊರಡಲೆಂದು ಜೀಪ್ ಹತ್ತಿರ ನಡೆದವನಿಗೆ, ಅಣ್ಣಯ್ಯ, ಅತ್ಗೆನ ಕರ್ಕೊಂಡು ಹೋಗ್ತಿದ್ದೀರಾ?